ಯಾಕೆ? ಅವಳು ಯಾಕಾದ್ರೂ ಹಾಗ್ ಮಾಡ್ಲಿ, ನಮಗ್ ಒಳ್ಳೇದಾಗಿದೆ ಪಾರ್ವತಿ. ಅವ್ನ್ ನಮಗ್ ಮಾತ್ ಕೊಟ್ರು, ಅವ್ರ ಮಾವನ್ ಮುಂದೆ ಮಾತಾಡೋ ಧೈರ್ಯ ಅವನ್ಗಿರ್ಲಿಲ್ಲ. ಆ ಪರಿಸ್ಥಿತಿಲಿ ಈ ಮದ್ವೆ ನಿಲ್ಸೋದಿಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಕೊನೆಗೆ ಅವಳ ಮದ್ವೆಗೆ ಅವಳೇ ಅಡ್ಡಿಯಾಗಿ ನಮ್ ಕೆಲ್ಸ ಸುಲಭ ಮಾಡ್ಬಿಟ್ಲು. ಪ್ರೀತಿ ಅಂದ್ಲು, ಮದ್ವೆ ಅಂದ್ಲು, ಕೊನೆಗೆ ತನ್ ಕೈಯಾರ ತಾನೇ ತನ್ ಮದ್ವೆನ ಹಾಳು ಮಾಡ್ಕೊಂಡ್ಲು. ಆದ್ರೆ ಈ ತರ ಯಾಕೆ ಮಾಡ್ಕೊಂಡ್ಲು ಅವಳು? ಅದೇ ಅದೃಷ್ಟ ಅಂದ್ರೆ ಪಾರ್ವತಿ. ಚಾರು ನನ್ ಸೊಸೆ ಆಗ್ಬೇಕು ಅಂತ ಹಣಲ್ ಬರ್ದಿತ್ತು. ನಾವ್ ಎಷ್ಟೇ ಪ್ರಯತ್ನ ಪಟ್ರು ಆದ್ಯನೇನು ಮಾಡಕ್ ಆಗ್ತಿಲ್ಲ ಅಂತ ಆ ದೇವ್ರು ಅವಳ ಕೈಯಾರೆ ಅವಳ ಮದ್ವೆನ ಮುರಿಯೋ ಹಾಗೆ ಮಾಡಿದನೆ. ಸೀನು ಮಾಮನ್ ಜೊತೆ ನನ್ ಮದ್ವೆ ಫಿಕ್ಸ್ ಆಗಿದೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಏನು ಅಂದ್ರೆ ಯಾಕ್ರಿ ಹೇಗಿದ್ದೀರಾ? ನಮ್ ಸೀನು ಮದ್ವೆ ಫಿಕ್ಸ್ ಆಗಿದೆ ಅನ್ನೋ ಸಂತೋಷದಲ್ಲಿ ಹೇಗಿರ್ಬೇಕು ನೀವು? ಯಾವಾಗ್ಲೂ ನಿಮ್ ಸಂತೋಷಕ್ಕೆ ಅಡ್ಡಿ ಮಾಡ್ತೀನಿ, ಕುಡಿಯೋದಿಕ್ಕೆ ದುಡ್ಡು ಕೊಡಲ್ಲ ಅಂತ ಹೇಳ್ತಿರ್ತೀರಲ್ಲ. ತಗೊಳ್ಳಿ, ಇವತ್ತಿಂದ ಮದುವೆ ಆಗೋ ತನಕ ನಿಮ್ಗೆ ಕುಡಿಯೋದಿಕ್ಕೆ ನಾನೇ ದುಡ್ಡು ಕೊಡ್ತೀನಿ. ಎಷ್ಟು ಕುಡಿದ್ರೂ ನಾನು ಏನು ಹೇಳಲ್ಲ. ನೀವು ನಿಮ್ ಮುನ್ಸ್ ಅಂದ್ರೆ ಈಗ ಅವಳ ಮಾತನ್ನ ಕೇಳ್ಕೊಂಡು ನನ್ ಮಗನ್ನ ಅವಳ ಜೊತೆ ಅಮೆರಿಕಾ ಕಳಿಸ್ಬೇಕಾ? ಆ ಮಾತನ್ನ ಆದ್ಯ ಮನಸ್ಫೂರ್ತಿಯಾಗಿ ಹೇಳಿಲ್ಲ. ಸೀನು ಮಾತಾಡದಿದ್ರೆ ಆದ್ಯ ಇನ್ನೇನು ಮಾತಾಡ್ತಾನೆ ಇರ್ಲಿಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ ರೀ. ಚಾರು ಜೊತೆ ನನ್ನ ಮಗ ಸಂತೋಷವಾಗಿರ್ತಾನೆ, ಅಷ್ಟು ಸಾಕು ನನ್ಗೆ. ಮನ್ಸಿಗೆ ಗಾಯ ಮಾಡ್ಕೊಂಡು ಯಾರು ಸಂತೋಷವಾಗಿರಕ್ಕಾಗಲ್ಲ, ಸಾಧ್ಯ ಇಲ್ಲ. ಅವನಿಗೆ ಆದ್ಯ ಅಂದ್ರೆ ಪ್ರಾಣ. ಆದ್ಯನ ದೂರ ಮಾಡ್ಕೊಂಡು ಅವನ್ ಬದುಕಲ್ಲ ಕಣೆ, ಅದ್ ನನಗ್ ಗೊತ್ತು. ನಿನಗ್ ಬೇಕಾದಾಗ ನಡೀತಿದೆ ಅಂತ ತಾನೇ ನೀನ್ ಸಂತೋಷವಾಗಿರೋದು. ಒಂದ್ ವೇಳೆ ಈ ಮದ್ವೆ ಏನಾದ್ರು ಆದ್ರೆ ದಿನ ಅವ್ನ್ ಪಡೋ ನೋವನ್ನ ನೋಡ್ತಾ ಆ ದುಃಖನ ನಾವ್ ಅನ್ಭವಿಸೋರ್ ಕಣೆ. ಆದ್ಯ ಇಲ್ಲಿದ್ರೆ ಅವ್ನ್ ಬದುಕಲ್ಲ ಪದ್ಮ. ಅದು ನಿಂಗೀಗ ಅರ್ಥ ಆಗಲ್ಲ ಕಣೆ. ಅವನಿಗಿಲ್ದಿರೋ ಸಂಕಟ ನಿಮಗೆ ಯಾಕೋ? ಅವನಿಗೆ ಸಂಕಟ ಇಲ್ಲ ಅನ್ನೋದೇ ಸುಳ್ಳು. ಅದೀಗ ನಿಂಗೆ ಅರ್ಥ ಆಗ್ತಾ ಇಲ್ಲ. ಅದು ಅರ್ಥ ಆಗೋಷ್ಟರಲ್ಲಿ ಅದನ್ನ ಸರಿ ಮಾಡ್ಕೊಳ್ಳೋಷ್ಟು ಟೈಮೂ ಇರಲ್ಲ. ಆದ್ಯ, ಏನಾದ್ಯ, ಏನಿದೆಲ್ಲ? ಏನಾಯ್ತು? ನಾನ್ ನಿನ್ ಜೊತೆ ಅಮೆರಿಕಾಗ್ ಬರ್ಬೇಕು, ಮದ್ವೆ ಮಾಡ್ಕೊಂಡು ಇವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ ಪಾಡಿಗಿರ್ಬೇಕು ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ವಲ್ಲ. ಆಗ ಅನ್ಕೊಳ್ಳಿಲ್ಲ, ಈಗ ಅನ್ಕೋಬೇಕಾಗ್ ಬಂತು. ಆದ್ರೂ ಚಾರು ಜೊತೆ ನಿನ್ ಮದ್ವೆ ಫಿಕ್ಸ್ ಆಗಿದ್ಯಲ್ಲ, ಇನ್ನೂ ಅದ್ರ ಬಗ್ಗೆ ನಮ್ಮ ಮಧ್ಯೆ ಡಿಸ್ಕಷನ್ ಯಾಕೆ? ನಾನೊಂದ್ ವಿಷಯ ತಿಳ್ಕೋಬೇಕು. ಏನದು?
ನೀನ್ ನನ್ನ ಕಂಡೀಷನ್ ಹಾಕಿದ್ದು ನಾನ್ ನಿನ್ನಿಂದ ದೂರ ಆಗ್ಬೇಕು ಅಂತನಾ ಇಲ್ಲ ನೀನ್ ನನ್ನಿಂದ ದೂರ ಆಗಕ್ಕ? ಎರಡೂ ಒಂದೇ ಅಲ್ವಾ? ಬಿಟ್ಟು ಹೋಗೋದಕ್ಕೆ ಬಿಟ್ಕೊಡೋದಕ್ಕೆ ವ್ಯತ್ಯಾಸ ಇದೆ ಆದ್ಯ. ನಿಜ ಹೇಳು, ನಿನಗ್ ನನ್ನ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ತಾನೆ? ಅಂದ್ರೆ ನಿನಗ್ ನಾನಂದ್ರೆ ಇಷ್ಟ ಇಲ್ಲ, ನನ್ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ಅಲ್ವಾ ಈ ತರ ಹುಚ್ಚುಚ್ಚಾಗಿ ಕಂಡೀಷನ್ ಹಾಕಿದ್ದು? ಆದ್ಯ ನನಗೆ ಈ ಮನೆಗೆ ಕರೆಕ್ಟ್ ಅಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಆದ್ಯನ್ ಮದ್ವೆ ಆಗದ್ ಬೇಡ ಅನ್ಕೊಂಡಿದೀನಿ. ನನಗೆ ಪ್ರೀತಿ ಇಲ್ವಾ? ನನ್ ಮನ್ಸಲ್ಲಿ ಬೇರೆ ಯಾರೋ ಇದ್ದಾರಾ? ಯೋಚನೆ ಮಾಡಿ ನೋಡು, ಯಾರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಇಲ್ವೋ ನಿನಗೆ ಅರ್ಥ ಆಗುತ್ತೆ. ಎಷ್ಟು ಜನ್ಮ ಎತ್ತಿದ್ರು ನನ್ ಪ್ರೀತಿ ನಿನಗೆ ಯಾವತ್ತಿಗೂ ಅರ್ಥ ಆಗಲ್ಲ. ಮದುವೆ ಬೇಡ ಅಂದ್ರೆ ನಾವು ಬೇಡ ಅಂದ ಹಾಗೇನೆ. ನಿನಗ್ ನಾನಂದ್ರೆ ಇಷ್ಟ ಇಲ್ಲ, ನನ್ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ಅಲ್ವಾ ಈ ತರ ಹುಚ್ಚುಚ್ಚಾಗಿ ಕಂಡೀಷನ್ ಹಾಕಿದ್ದು?